ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಭೇಟಿ ಮಾಡಿ ಬೀಟ್ ಫಾರೆಸ್ಟ್ ಅಡಿಷನಲ್ ಲಿಸ್ಟು ತುಂಬ ದಿನದಿಂದ ನಾವು ಕೇಳ್ಕೊಂಡಿದ್ವಿ. ಲಾಸ್ಟ್ ಮಂತೆ ಅಡಿಷನಲ್ ಲಿಸ್ಟ್ ಬಿಡ್ತೀನಿ ಅಂತ ಹೇಳಿದ್ರು. ಇವಾಗ ಪ್ಲಸ್ ಅಂದರೆ ಒಂದು ನೆಕ್ಸ್ಟ್ 15 ಡೇಸ್ ಒಳಗಡೆ ಬಿಡ್ತೀನಿ ಅಂತ ಹೇಳಿದರೆ, ನಾವು ಒಂದು ವೀಕ್ ಇಲ್ಲ 10 ಡೇಸ್ ಒಳಗಡೆ ಅಡಿಷನಲ್ ಲಿಸ್ಟ್ ಬಿಡಿ ಅಂತ ಕೇಳಿದ್ವಿ. ಇದ್ರ ಜೊತೆ ಬೀಟ್ ಫಾರೆಸ್ಟ್ ಆಫೀಸರು ಮತ್ತು ವಾಚರ್ದು ಏನು ಒಂದು 750 ವೇಕೆನ್ಸಿ ಇದೆ, ಅದನ್ನು ಡೈರೆಕ್ಟ್ 10th ಮತ್ತು PUC ಪರ್ಸೆಂಟೇಜ್ನಲ್ಲಿ ತೊಗೊತಾ ಇದ್ದಾರೆ. ಅದನ್ನು ಎಕ್ಸಾಮ್ಸ್ ಥ್ರೂ ಕಂಡಕ್ಟ್ ಮಾಡಿ ಅಂತ ಕೇಳಿದ್ದೀವಿ. ಅದನ್ನು C&R ರೂಲ್ ಚೇಂಜಸ್ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಇಲ್ಲಿಂದ C&R ರೂಲ್ ಕಳಿಸ್ಕೊಡಿ, ನಾವು ಗೌರ್ಮೆಂಟ್ ಲೆವೆಲ್ಗೆ ಅಂದರೆ DPR ಮತ್ತು DPR ನಾವು ಚೇಂಜ್ ಮಾಡಿಕೊಡ್ತೀವಿ ಅಂತಲೇ ಹೇಳಿದ್ದೀವಿ. ಮತ್ತು ಎಲ್ಲ ಮಿನಿಸ್ಟರ್ಸ್ಗೂ ಮನವಿ ಮಾಡ್ಕೊಂಡಿದ್ವಿ. ಪ್ರೆಸೆಂಟು ಈಗ ಏನು ಸಚಿವರು ಇಲ್ಲದೇ ಇರೋ ಕಾರಣ ನಾವು ಅಡಿಷ್ನಲ್ ಲಿಸ್ಟ್ ಏನು ಇವಾಗ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಹತ್ರ ಇದೆ, ಫಾರೆಸ್ಟ್ ಅಂದರೆ ಸಚಿವರು, ಈಗ ಅವ್ರನ್ನೇ ಕೇಳಿದ್ದೀವಿ. ಮತ್ತು ನಾವು ಪ್ರಿಯಾಂಕ್ ಖರ್ಗೆ ಸರ್ಗೆಲ್ಲ ಮನವಿ ಮಾಡ್ಕೊಂಡಿದ್ದೀವಿ. ಪ್ರತಿಯೊಬ್ಬರೂ ಏನಪ್ಪ ಅಂತಂದರೆ ಈ ಒಂದು ವಿಚಾರವಾಗಿ 750 ವೇಕೆನ್ಸಿ ಇದೆ, ಇದನ್ನು ಎಕ್ಸಾಮ್ ಥ್ರೂ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಎಲ್ರಿಗೂ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಅವರು ಅಷ್ಟೇ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಸ್ವಲ್ಪ ದಿನದಲ್ಲಿ ಏನಾದರೂ ಚೇಂಜಸ್ ಆಗ್ಬೋದು. ಆಗಲಿಲ್ಲ ಅಂತಂದರೆ ನಾವು ಮೊದಲಿನೂ ಎಕ್ಸಾಮ್ ಥ್ರೂ ರೆಕ್ರೂಟ್ಮೆಂಟ್ ಮಾಡ್ಬೋದು. ಯಾಕೆ ಅಂತಂದರೆ ಈ ಒಂದು 10th ಮತ್ತು PUC ಇದು ಅಂದರೆ ಕೋವಿಡ್ ಟೈಮಲ್ಲಿ ಒಂದೊಂದು ದಿನ 2-3 ಎಕ್ಸಾಮ್ಸ್ ನಡೆದಿದೆ. ಆಲ್ಮೋಸ್ಟ್ ಎಲ್ಲರದು ಸಾವಿರಾರು ಜನದ್ದು 99-100% ಇದೆ. ಇದನ್ನು ನಾವು ಎಕ್ಸಾಮ್ ಥ್ರೂ ಅದು ರೆಕ್ರೂಟ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀವಿ. ಇದನ್ನು ಸ್ಪಂದಿಸಿಲ್ಲ ಅಂತಂದರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಇಲ್ಲಿ ಯಾರೆಲ್ಲ ಸಹಕರಿಸಿದ್ರು ಎಲ್ರಿಗೂ ಧನ್ಯವಾದ ತಿಳಿಸ್ತಾ, ಎಲ್ರಿಗೂ ಒಳ್ಳೇದಾಗಲಿ. ಮತ್ತು ಈ ಒಂದು ಅಡಿಷನಲ್ ಲಿಸ್ಟ್ ನೆಕ್ಸ್ಟ್ 15 ಡೇಸ್ ಇಲ್ಲ 10 ಡೇಸ್ ಒಳಗಡೆ ಬರುತ್ತೆ ಅಂತ ಹೇಳಿದರೆ, ಯಾರೆಲ್ಲ ಸಹಕರಿಸಿದ್ರೆ ಮತ್ತು ಎಲ್ಲ ಪೊಲೀಸ್ ಇಲಾಖೆಗೆ ಅವ್ರಿಗೂ ಧನ್ಯವಾದ ತಿಳಿಸ್ತಾ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.